ಈಗ ಕರೆಕ್ಟ್ ಬಂದ್ರಿ ನೀವು ಒಂದು ಕುರಾನು ಅವನೊಂದು ಕುರಾನು ಬೇರೆ ಬೇರೆ ಕುರಾನ್ ಏನಾರು ಓದ್ತಾ ಇದ್ದಾರೆ. ಕುರಾನ್ ಅಲ್ಲ ಅಂತ ಅವನು ಹೇಳುವಂಥ ಕುರಾನ್ ಅದು ಕುರಾನ್ ಅಲ್ಲ. ಅವನು ಹೇಳುವಂಥ ಸ್ವರ್ಗ ನಾವು ಹೇಳುವಂಥ ಸ್ವರ್ಗ ಅಲ್ಲ. ಅವನು ಹೇಳುವಂಥ ಹದೀಸ್ ನಾವು ತಿಳ್ಕೊಂಡಿರುವಂಥ ಹದೀಸ್ ಅಲ್ಲ. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಒಂದು ಇರುವೆಯನ್ಗೂ ನೀನು ನೋವು ಕೊಡಬೇಡ ಅಂತ ಹೇಳಿದಂಥ ಪ್ರವಾದಿಯವರ ಬಗ್ಗೆ ಇಲ್ಲ ಪ್ರವಾದಿ ಮೊಹಮ್ಮದ್ ಜೈಷೆ ಮೊಹಮ್ಮದ್ ಕಟ್ತಾನೆ ಅಂತ ಹೇಳಿದರೆ ಏನು ಅರ್ಥ ಇದೆ ಅಜಿತ್ ಅವ್ರಿಗೆ? ಜೈಷೆ ಮೊಹಮ್ಮದ್ ಅಂದರೆ ಮೊಹಮ್ಮದರವರ ಸೈನ್ಯ ಅಂತ ಅದರ ಅರ್ಥ. ಹೌದು, ಮೊಹಮ್ಮದ್ ಸಲ್ಲಲ್ಲಾಹು ಅದನ್ನು ಇಸ್ರೇಲ್ ಮಾಡಿಸ್ತಾ ಇದೆ ಅಂತ. ಅಲ್ಲಲ್ಲ, ನಾನು ಎಲ್ಲ ಅಂತ ಹೇಳ್ತಾ ಇಲ್ಲ, ಯಾರಾದ್ರೂ ನಾನು ಮಾಡಿಲ್ಲ ಅಂತ ಕಡಾತುಂಡವಾಗಿ ಎಲ್ಲವನ್ನು ನಾನು ನಿರಾಕರಿಸ್ತಾ ಇಲ್ಲ. ಬಟ್ ನೀವು ಹೇಳಿದ್ರಲ್ಲ ಇವನು ವಿಡಿಯೋ ಮಾಡಿದಾನೆ ಅಂತ ಹೇಳಿ, ಅವನು ಅಬೂಬಕರ್ ಅಲ್ ಬಗ್ದಾದಿ ಒಬ್ಬ ಯಾರಾದರೂ ಸುಮಾರು ಜನ ಮಾಡಿದ್ದಾರೆ. ಅಲ್ಲಲ್ಲ, ವಿಡಿಯೋ ಸುಮಾರು ಜನ ಮಾಡಿದ್ದಾರೆ. ಇವನೇನು ಮೊದಲನೇ ಅವನಲ್ಲ, ಇವನು ಕೊನೆಯವನು ಅಲ್ಲ. ವಿಡಿಯೋ ಮಾಡೋದು ಸಂಬಂಧನೇ ಇಲ್ಲ. ಪುಲ್ವಾಮಾ ಅಟ್ಯಾಕ್ ಮಾಡ್ದಂಥವನು ವಿಡಿಯೋ ಮಾಡಿ ಅಟ್ಯಾಕ್ ಮಾಡ್ದ. ಅವನಿಗೂ ಇಸ್ಲಾಮಿಗೂ ಯಾವುದೇ ಸಂಬಂಧ ಇಲ್ಲ ಅಂತ ನಾನು ಹೇಳ್ತಾ ಇರೋದು. ಶಫಿ ಸಾದಿಯವರು ನಾನೊಂದು ಮಾತು ಹೇಳ್ತೀನಿ. ಕುರಾನ್ನಲ್ಲಿ ಏನು ಬರೆದುಕೊಂಡಿದೆ, ಇವರು ಒಂದು ರೀತಿಯ ಕುರಾನು, ನೀವೊಂದು ರೀತಿಯ ಕುರಾನು. ಇಲ್ಲ, ಅವರು ಅಲ್ಲ, ಒಂದು ನಿಮಿಷ. ಕುರಾನ್ನಲ್ಲಿ ಏನು ಬರ್ಕೊಂಡಿದೆ, ಯಾವ ಸಂದರ್ಭದಲ್ಲಿ ಬರ್ಕೊಂಡಿದೆ, ಮೊಹಮ್ಮದ್ ಪೈಗಂಬರರ ಜೀವನ ಹೆಂಗಿತ್ತು, ಅವರು ಇರುವೆಯನ್ನೂ ನೋಯಿಸದಂತೆ ಜೀವನ ಮಾಡಿದ್ರ, ಅದನ್ನು ಕಟ್ಕೊಂಡು ನಮಗೇನೂ ಆಗಬೇಕಾಗಿಲ್ಲ. ನಮಗೆ ಬೇಕಾಗಿರೋದು ಒಂದು ಸುರಕ್ಷಿತವಾಗಿ ಬದುಕಬಹುದಾದ ಸಮಾಜ ಅಷ್ಟೇ. ನಮಗೆ ಬೇಕಾಗಿರೋದು ಅಷ್ಟೇ. ಅಲ್ಲ, ಒಂದೇ ನಿಮಿಷ. ಮೊನ್ನೆನೂ ಆರ್ಗ್ಯುಮೆಂಟ್ ಮಾಡುವಾಗ ಈ ಮಾತನ್ನು ಹೇಳಿದೆ. ನಾನು ನೋಡಿದ ಮೊಟ್ಟ ಮೊದಲ ಸೀರಿಯಲ್ ಬಾಂಬ್ ಬ್ಲಾಸ್ಟ್ ಬೆಂಗಳೂರಿಂದು. ಆಡುಗೋಡಿಯಲ್ಲಿ ಬಸ್ಸಿಗೆ ಕಾಯ್ತಾ ನಿಂತ್ಕೊಂಡಿದ್ದ ಹೆಣ್ಮಗಳು ಸತ್ತೋಗ್ಬಿಟ್ರಿ. ಚರ್ಚ್ ಸ್ಟ್ರೀಟ್ನಲ್ಲಿ ಫುಟ್ಪಾತ್ ಮೇಲೆ ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಅಂತ ತಮಿಳುನಾಡಿನಿಂದ ಬಂದಂಥ ಒಬ್ಬ ಹೆಣ್ಮಗಳು ಕುಟುಂಬದ ಸಮೇತ ಹೋಗ್ತಿರುವಾಗ ಬಾಂಬ್ ಬ್ಲಾಸ್ಟಾಗಿ ಸತ್ತೋಗ್ಬಿಟ್ಲು. ಅವಳಿಗೆ ಯಾವತ್ತೂ ಕುರಾನನ್ನು ನೋಡಿಲ್ವೋ, ಇಸ್ಲಾಂ ಬಗ್ಗೆ ತಿಳ್ಕೊಂಡಿಲ್ವೋ, ವಿ ಡೋಂಟ್ ನೋ. IASC ಟೆರರ್ ಅಟ್ಯಾಕ್, ಯಾವುದೋ ಒಂದು ವಿಜ್ಞಾನದ ಚರ್ಚೆ ಮಾಡೋದಕ್ಕೆ ಬಂದಿದ್ದಂಥ ಸೈಂಟಿಸ್ಟ್ ಮೇಲೆ ಅಟ್ಯಾಕು. ಇಲ್ಲಿ CCB ಅವರು 5 ಹ್ಯಾಂಡ್ ಗ್ರೆನೇಡ್ಗಳ ಸಮೇತ ಒಂದು ಟೆರರ್ ಮಾಡ್ಯೂಲನ್ನು ಬರ್ಸ್ಟ್ ಮಾಡಿದ್ರು. ನಾನು ಆಫೀಸರಿಗೆ ಕೇಳ್ತಾ ಇದ್ದೆ, ಏನು ಪ್ಲ್ಯಾನ್ ಇತ್ತು ಇವ್ರದ್ದು ಅಂತ. ಒಂದು ಮಾಲ್ ಹೆಸರು ಹೇಳಿದ್ರು ಶಫಿ ಸಾದಿ ಅವರೇ, ಈ ಮಾಲ್ ಮೇಲೆ ಅಟ್ಯಾಕ್ ಮಾಡುವ ಪ್ಲ್ಯಾನ್ನಲ್ಲಿ ಇವರಿದ್ದರು ಅಂತ. ಆ ಮಾಲ್ಗೆ ನನ್ನ ಹೆಂಡತಿ ಮಧ್ಯಾಹ್ನ ಸಂಜೆ ಮಕ್ಕಳನ್ನ ಕರ್ಕೊಂಡು ಸಾಯಂಕಾಲ ಓಡಾಡೋದಕ್ಕೆ ಅಂತ ಹೋಗೋ ಮಾಲ್ ಅದು. ನನಗೆಷ್ಟು ಕಳವಳ ಆಗಬಾರ್ದು. ನನ್ನ ಹೆಂಡತಿ ಮಕ್ಕಳು ಅಲ್ಲಿ ಹೋಗಿದ್ದಾಗ ಅಕಸ್ಮಾತ್ ಇಂಥದ್ದು ಏನಾದ್ರು ನಡೆದು ಬಿಟ್ಟಿದ್ರೆ ಏನಾಗ್ತಿತ್ತಪ್ಪ ಕಥೆ ಅಂತ ಅನ್ಸುತ್ತೆ. ಸುರಕ್ಷಿತವಾಗಿ ಸಮರ್ಥನೆ ಮಾಡಿದ್ದು ಉಂಟಾ ಅಂತ ನಾನು ಕೇಳ್ತೇನೆ. ಅಲ್ರಿ, ಯಾರಾದರೂ ಅದನ್ನು ನಿಮ್ಮ ಸಮರ್ಥನೆ, ನಿಮ್ಮ ವಿರೋಧಗಳನ್ನು ಕಟ್ಕೊಂಡು ಆಗಬೇಕಾಗಿದ್ದೆ ನನ್ನ ಪ್ರಶ್ನೆ ಇರೋದಿಷ್ಟ. ನಿಮ್ಮ ಸಮರ್ಥನೆ, ನಿಮ್ಮ ವಿರೋಧಗಳನ್ನು ಕಟ್ಕೊಂಡು ಆಗಬೇಕಾಗಿರೋದೇನು? ನೀವು ಖಂಡನೆ ಮಾಡ್ತೀರಾ ಅಂದ್ರೆ ಹೌದು, ನೀವು ಖಂಡಿಸ್ತೀರಿ ಅದನ್ನ, ಬಟ್ ನಿಲ್ತವಾ? ಅದೇ ಇಲ್ಲಿ ನೋಡಿ, ಇದೊಬ್ಬ ಬಾಂಬು ಸ್ಫೋಟ ಮಾಡಿದವನು ಮುಸಲ್ಮಾನನೋ ಅಥವಾ ಹಿಂದೂ, ಕ್ರೈಸ್ತ, ಜೈನನೋ ಅಂತೆಲ್ಲ ನೋಡಬೇಕಾಗಿರೋದು. ಅವನೊಬ್ಬ ಈ ವಿಧ್ವಂಸಕ ಕೃತ್ಯದಲ್ಲಿ ತೊಡಗಿಸಿಕೊಂಡಿದ್ದಾನೆ, ಅವನನ್ನು ಯಾವ ರೀತಿಯಲ್ಲಿ ಮಟ್ಟ ಹಾಕಬೇಕು ಅಂತ ಅದು ಆಲೋಚನೆ ಮಾಡಬೇಕಾಗಿರೋದು, ಅದು ಕಾರ್ಯರೂಪಕ್ಕೆ ತರಬೇಕಾಗಿರೋದು ನಮ್ಮ ಪೊಲೀಸ್ ಇಲಾಖೆ, ನಮ್ಮ ವ್ಯವಸ್ಥೆ. ಆ ವ್ಯವಸ್ಥೆ ಹದಗೆಟ್ಟಿದ್ದರಿಂದ ಇವೆಲ್ಲ ಕಾರಣ, ಇದೆಲ್ಲ ವ್ಯವಸ್ಥೆಗಳಾಗ್ತಾ ಇದೆ. ಇಲ್ಲಿ ನೋಡಿ, ನೀವು ಹೇಳ್ತಾ ಇದ್ರೆ ಅದನ್ನು ಕಟ್ಕೊಂಡು ನಾವೇನು ಮಾಡಬೇಕು? ಈ ಜಗತ್ತಿನಲ್ಲಿ ಆಧ್ಯಾತ್ಮಿಕತೆ ಮತ್ತು ಧಾರ್ಮಿಕತೆಯಿಂದ ಮಾತ್ರ ಇವತ್ತು ಅನ್ಯಾಯದ ವಿರುದ್ಧ, ಹಿಂಸೆಯ ವಿರುದ್ಧ, ಅದೇ ರೀತಿ ನ್ಯಾಯಯುತವಾದಂಥ ಒಂದು ವಾತಾವರಣ ಈ ಸಮಾಜದಲ್ಲಿ ಇದೆ. ಆದ್ದರಿಂದ ಅವರನ್ನು ಕಟ್ಕೊಂಡು ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಜೀವನ ಚರಿತ್ರೆ, ಒಬ್ಬ ಮುಸಲ್ಮಾನ ಅದನ್ನು ಜೀವನದಲ್ಲಿ ಅಳವಡಿಸಲೇಬೇಕು. ಇಲ್ಲದಿದ್ದರೆ ಅವನು ನೈಜ ಮುಸಲ್ಮಾನ ಆಗಲ್ಲ. ಅವನು ಹೇಳಿದ್ದಾನೆ, ಅಕ್ಕ ಅವರೊಂದಿಗೆ ಹೇಗೆ ನಾನು ವರ್ತನೆ ಮಾಡಬೇಕು, ನಿಮ್ಮೊಟ್ಟಿಗೆ ಹೇಗೆ ವರ್ತನೆ ಮಾಡಬೇಕು, ಈ ನನ್ನ ಸ್ನೇಹಿತರೊಂದಿಗೆ ಹೇಗೆ ವರ್ತನೆ ಮಾಡಬೇಕು, ಒಂದು ನಮ್ಮ ನೆರೆಕರೆಯವರೊಂದಿಗೆ ಯಾವ ರೀತಿಯಲ್ಲಿ ಜೀವನ ಮಾಡಬೇಕು ಅವರು ಹೇಳಿಕೊಟ್ಟಿದ್ದಾರೆ. ಅದನ್ನು ಜೀವನದಲ್ಲಿ ಅಳವಡಿಸದೆ ಶಫಿ ಸಾದಿ ಅವರೇ ಮತ್ತೊಂದು ಸಲ ಸರ್ ತನ್ಸೆ ಜುದಾ ಅಂತ ಘೋಷಣೆ ಕೂಗಿಸಿಕೊಳ್ಳಬೇಕಾದ ಅನಿವಾರ್ಯತೆ ಎಲ್ಲಿದೆ? ತಲೆ ಕಡಿತೀನಿ ಅಂತ ಹೇಳಿ ನಾನು ಹೇಳ್ತಾ ಇದ್ದೀನಿ. ಶಫಿ ಸರ್, ಪ್ರವಾದಿ ಒಂದ್ಸಲ ಕೇಳಿಸ್ಕೊಂಬಿಡಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.